ಆನಂದರ ಗುಡಿಯಲ್ಲಿ ದಾಸಗಿರುತ್ತ. 9 ಗಂಟೆ ಸುಮಾರು ಇದು ಅಗ್ನಿಕುಂಡ ಪ್ರವೇಶ ಮಾಡ್ತಾರೆ ಎಲ್ಲ. ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸಿದ್ದು ಬಿವ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ವಿಶೇಷ ಅಂದ್ರೆ ನಮ್ಮೂರ್ ಜಾತ್ರೆ ನಡೀತಾ ಇದೆ, ಶ್ರೀ ಬಲಭೀಮೇಶ್ವರ ಜಾತ್ರೆ. ನಮ್ಮ ದೇವರು ಆಂಜನೇಯ ಇವತ್ತು ಗುಡಿಯಲ್ಲಿ ಇರೋದು ಬಿಟ್ಟು ನಮ್ಮ ಜೊತೆ ಆಚೆ ಬರ್ತಾ ಇದ್ದಾರೆ. ಪಲ್ಲಕ್ಕಿಯಲ್ಲಿ ಒಳಗೆ ತಗೊಂಡು ಹೋಗ್ತೀವಿ. ಈ ವಿಡಿಯೋ ಮಾತ್ರ ಸಖತ್ ಥ್ರಿಲ್ಲಿಂಗ್ ಆಗಿರುತ್ತೆ. ಯಾಕಪ್ಪ ಅಂದ್ರೆ ಎಲ್ಲರೂ ಪಲ್ಲಕ್ಕಿನ ಹೊತ್ಕೊಂಡು ಒಳಗೆ ಹೋಗ್ತೀವಿ. ಕೆಲವೊಬ್ರು ಬೈಕಲ್ಲಿ ಬರ್ತಾರೆ, ಕೆಲವೊಬ್ರು ಸೈಕಲಲ್ಲಿ ಬರ್ತಾರೆ, ಕೆಲವೊಬ್ರು ಪಾದಯಾತ್ರೆ ಮಾಡ್ತಾರೆ. ಒಳೆ ದಂಡೆಗೆ ಹೋದ್ಮೇಲೆ ದೇವ್ರ ಪೂಜೆ ಎಲ್ಲ ಆದ್ಮೇಲೆ ಎಲ್ಲರೂ ಸ್ನಾನ ಗಿನ ಎಲ್ಲ ಮಾಡ್ಕೊಂಡು ದೇವರಿಗೆ ಬುತ್ತಿ ಅದೆಲ್ಲ ಕೊಟ್ಬಿಟ್ಟು ನಾವೆಲ್ಲ ಬುತ್ತಿ ತಗೊಂಡು ಹೋಗಿರ್ತೀವಿ. ಅಲ್ಲೇ ಒಳೆ ದಂಡೆಯಲ್ಲಿ ರೊಟ್ಟಿ ಅದೆಲ್ಲ ತಗೊಂಡು ಊಟ ಮಾಡ್ತೀವಿ. ಅದಾದ್ಮೇಲೆ ತಿಥೆ ಆಡ್ತೀವಿ. ತಿಥೆ ಅಂದ್ರೆ ನೀರಿನ ಆಟ. ಅದೇನಂತ ಒಳೆ ದಂಡೆಯಲ್ಲೇ ತೋರಿಸ್ತೀನಿ. ಮತ್ತೆ ಅಲ್ಲಿಂದ ರಿಟರ್ನು ಪಲ್ಲಕ್ಕಿ ಹೊತ್ಕೊಂಡು ಬರ್ತೀವಿ. ಅದಾದ್ಮೇಲೆ ಕೃಷ್ಣಪುರಲ್ಲಿ ದಾಸೋಹ ಇರುತ್ತೆ. ನೈಟು 10 ಗಂಟೆ 11 ಗಂಟೆ ಆಗುತ್ತೆ ಅಲ್ಲಿಗೆ ಬರೋಕ್ಕೆ. ಬಂದಾದ ಭಕ್ತಾದಿಗಳಿಗೆ ಉಳ್ಕೊಳ್ಳೋಕೆ ಸ್ಥಳ ಮತ್ತೆ ದಾಸೋಹ ಅಲ್ಲೇ ಇರುತ್ತೆ. ಅಲ್ಲಿಂದ ಮತ್ತೆ ಬೆಳಗಿನ ಜಾವ ಇಲ್ಲಿಗೆ ಬಿಡ್ತೀವಿ. ಇಲ್ಲಿಗೆ ನಮ್ಮೂರಿಗೆ ಮತ್ತೆ ರಿಟರ್ನ್ ಬರೋಕ್ಕೆ ನೈಟು 2 ಗಂಟೆ 3 ಗಂಟೆ ಆಗುತ್ತೆ. ಇಲ್ಲಿಗೆ ಬರ್ತೀವಿ. ಅದೆಲ್ಲ ತೋರಿಸ್ತೀನಿ. ಮತ್ತೆ ಜಾತ್ರೆ ಹೆಂಗಿರುತ್ತೆ ಅಂತ ನೀವು ನೋಡಿ. ಈ ಜಾತ್ರೆನ ಅದ್ದೂರಿಯಾಗಿ ಉತ್ಸವ ಮಾಡೋಕ್ಕೆ ನಾವು ರೆಡಿ. ನಮ್ಮ ಜೊತೆ ನೀವು ರೆಡಿನಾ? ಬನ್ನಿ ಹೋಗೋಣ ಹಂಗಾದ್ರೆ ಜಾತ್ರೆಗೆ.
ಶಾರದಾಳಿಂದ ಯಮನೂರ್ ಹೊಳೆಗೆ ಬಂದ್ಬಿಟ್ಟು ಈ ಹೊಳೆಯಲ್ಲಿ ಎಲ್ಲ ಈಜಾಡ್ಬಿಟ್ಟು ದೇವ್ರಿಗೂ ಸ್ನಾನ ಮಾಡಿಸ್ಬಿಟ್ಟು ಪೂಜೆ ಮಾಡಿಸ್ಬಿಟ್ಟು ರೊಟ್ಟಿ ಅದೆಲ್ಲ ಕೊಡ್ತಾರೆ. ಬುತ್ತಿ ಎಲ್ಲ ಕಟ್ಕೊಂಡ್ ಬಂದಿರ್ತೀವಿ. ಆ ಕಡೆ ಇವಾಗೆಲ್ಲ ಸ್ನಾನ ಮಾಡಿದವರೆಲ್ಲ ಹೋಗ್ಬಿಟ್ಟು ರೊಟ್ಟಿ ಅದೆಲ್ಲ ಕಟ್ಕೊಂಡ್ ಬರ್ತಾರೆ. ಶಾರದಾಳಿಂದ ಯಮನೂರ್ ಹೊಳೆಗೆ ಸುಮಾರು ಏನಿಲ್ಲ ಅಂದ್ರೆ 25ರಿಂದ 30 ಕಿಲೋಮೀಟರ್ ಆಗುತ್ತೆ. ಪ್ರತಿ ವರ್ಷವೂ ಕಾರ್ತಿಕೋತ್ಸವವನ್ನು ಮಾಡ್ತೀವಿ. ನಮ್ಮೂರ್ ಜಾತ್ರೆಗೆ ಏನಪ್ಪಾ ವಿಶೇಷ ಅಂತ ನಮ್ಮೂರ್ ಜನರಿಂದಾನೆ ತಿಳ್ಕೊಳ್ಳೋಣ. ಓಕೆನಾ, ಬನ್ನಿ ಹೋಗೋಣ. ನೀವು ಅಷ್ಟೊಂದು ದೂರದಿಂದ ಬರ್ತಿರಲ್ವಾ, ದೇವರಿಂದ ಬಂದಿರೋಂಥ ಭಕ್ತಾದರಿಗೆ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಮತ್ತೆ ದಾಸೋಹ ಈ ಥರದ್ದು ಇರುತ್ತಾ? ಮತ್ತೆ ಎಷ್ಟು ಗಂಟೆಗೆ ಬರ್ತೀರಣ್ಣ ನೀವು ಇಲ್ಲಿಗೆ? ವ್ಯವಸ್ಥೆ ಅಂದ್ರ ಶಾರದಾಳಿ ಬರ್ತೀವಿ ಸೀದಾ. ಒಂದು 3 ಗಂಟೆಗೆ ಇಲ್ಲಿಗೆ ಒಳಗಿರ್ತೀವಿ. ಯಮನೂರ್ ಒಳಗಿ ಯಮನೂರ್ ಒಳ್ಳೇದಿ ಮತ್ತೆ ಯಮನೂರ್ಗೆ ಒಂದು 5-6 ಗಂಟೆಗೆ ಇರ್ತೀವಿ. ದಾಸಗೆ ಏನದ ಕೃಷ್ಣಪುರದಾಗ ಮಾಡ್ತಾರ 8 ಗಂಟೆಗೆ. ನೈಟ್ 10 ಗಂಟೆ ಕಣ. ಹನುಮಂದವ್ರ ಗುಡಿಯಲ್ಲಿ ದಾಸಗೆ ಇರುತ್ತ. ಊಟ ಮಾಡಿ ಗೀಸಿಂದ ಅಲ್ಲೇದಿ ಊರಿಗೆ 1 ಗಂಟೆಗೆ 2 ಗಂಟೆಗೆ ಹೋಗ್ತೀವಿ ಶಾರದಾಳಿಗೆ. ನೈಟ್ 1 ಗಂಟೆ ಕಣ ಊರಿಗೆ. ಸರಿ ಅಣ್ಣ. ಹಾಯ್ ಗೈಸ್, ಊಟ ಮಾಡ್ತಾ ಇದೀವಿ. ಸಜ್ಜಿ ರೊಟ್ಟಿ ಮತ್ತೆ ಚಟ್ನಿ, ಕಾಳು ಪಲ್ಯ ಅದೆಲ್ಲ ಇದೆ. ದೇವ್ರ ಪೂಜೆ ಆದ್ಮೇಲೆ ಎಲ್ಲ ಊಟ ಮಾಡ್ಬೇಕು. ಎಲ್ಲ ಒಳ್ಳೆ ದೊಂಡೆ ಮೇಲೆ ಕುತ್ಕೊಂಡು ಊಟ ಮಾಡ್ತಾ ಇದೀವಿ. ಯಾವೂರಣ್ಣ? ಅಣ್ಣ ಏನಣ್ಣ ಇವತ್ತು ವಿಶೇಷ ಇಷ್ಟೊಂದು ಜನ ಸೇರಿದ್ದೀರಾ? ಹನುಮಂತ ಆಂಜನೇಯಂದು ಬಾನಲೇಶ್ವರದ ಜಾತ್ರಾ ಮಹೋತ್ಸವದ ಪಲ್ಲಕ್ಕಿ ಗಂಗಾಸ್ಥಾನ ಅಣ್ಣ ಎಲ್ಲ ಪಾದಯಾತ್ರೆಯಿಂದ ಬಂದಿರೋದ? ಹೌದು ಅಣ್ಣ. ಪಲ್ಲಕ್ಕಿನ ಇಲ್ಲೇ ಆಯ್ತಣ್ಣ? ಇಲ್ಲೇ ಬರ್ತಾ ಇದೆ. ಇವಾಗ ಇಲ್ಲಿಂದ ಯಾವ ಊರು ಒಳಗೆ ಅಣ್ಣ ಹೋಗೋದು? ಯಮನೂರ್ ಹೊಳೆ. ಯಮನೂರ್ ಹೊಳೆನಾ? ಸರಿ ಅಣ್ಣ. ಇವಾಗ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಹೋಗ್ತಾರೆ? 2:30-4 ಸುಮಾರು. ಹೌದಾ? ಸರಣ. ಮತ್ತೆ ನಾಳೆ ಬೆಳಗ್ಗೆನ ಹೋಗೋದು? ಇಲ್ಲ, ಸಾಯಂಕಾಲ ಹೋಗ್ಬೇಕು. ನಿಮ್ಮೂರಲ್ಲಿ ಎಷ್ಟು ದಿನ ಜಾತ್ರೆ ಆಗೋದು? 2 ದಿನ, ಶನಿವಾರ ಭಾನುವಾರ. ಸರಿ ಅಣ್ಣ. ಮತ್ತೆ ನಾಳೆ ಏನಾದರೂ ವಿಶೇಷ ಇರುತ್ತಾ? ನಾವೇ ತಿಥಿ ಆಡೋದು, ಅಗ್ಗಿ ಐತಿ.
ಯಾವ ಜಾತ್ರೆ ಅಣ್ಣ ಇದು? ಇದು ಶಾರದಾಳಿ ಜಾತ್ರೆ ಅಣ್ಣ. ಯಾವ ದೇವ್ರ ಅಣ್ಣ? ಇದು ವೀರಾಂಜನೇಯ ಅಣ್ಣ. ಇವಾಗ ಯಾವ ಊರಿಗೆ ಬಂದಿದ್ದೀರ ಅಣ್ಣ? ಅಣ್ಣ ಇದು ಯಮ್ನೂರ್ ಒಳಗೆ ಬಂದಿ. ಇವಾಗೆಲ್ಲ ಅಲ್ಲಿ ಪೂಜಾ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಬುತ್ತಿ ತಗೊಂಡು ಊಟ ಮಾಡ್ಕೊಂಡು ಇಲ್ಲಿ ಇವಾಗ ಚಿತೆ ಸ್ವಲ್ಪ ಆಡ್ಕೊಂಡು ಗೇಸಿ ನೆಕ್ಸ್ಟ್ ಊರು ಬಿಜಾಸ್ಪುರ್ ಅಲ್ಲಿ ದಾಸೋಗ ಇರುತ್ತೆ. ದಾಸೋಗಿ ಎಲ್ಲ ಭಕ್ತಾದಿಗಳು ದಾಸೋಗಿ ಕೊಟ್ಟು ಗೇಸಿ ಊರಲ್ಲಿ ದಾಸೋಹ ಅಂದ್ರೆ ಎಷ್ಟು ಗಂಟೆಗೆ ಆಗ್ತದೆ ಅಣ್ಣ ದಾಸೋಹ? ಅಲ್ಲಿ ಅಣ್ಣ ಒಂದು 9-10 ಗಂಟೆಗೆ ಆಗುತ್ತೆ. ನೈಟ್ 9 ಗಂಟೆಗೆ. ನೈಟ್ 9-10 ಗಂಟೆ ಆಗುತ್ತೆ. ಶಾರದಾಳಿಯಿಂದ ಎಮ್ಮನಹಳ್ಳಿಗೆ ಬರ್ತೀರ ಅಣ್ಣ? ಎಷ್ಟು ಕಿಲೋಮೀಟರ್ ಆಗುತ್ತೆ? ಇಲ್ಲಿಂದ ಒಂದು 25 ಆಗ್ಬೋದು. 25 ಕಿಲೋಮೀಟರ್. 25 ಕಿಲೋಮೀಟರ್. ಅಂದ್ರೆ ಎಷ್ಟು ದಿನ ಬರ್ತೀರ ಅಣ್ಣ? ಏನು ಅವತ್ತಿನ ದಿನನೇ ಬರ್ತೀರಾ ಅಥವಾ ಎಷ್ಟು ಗಂಟೆ ಅಂತ ಬರ್ತೀರಾ? ಇಲ್ಲ ಅಣ್ಣ, ಅಲ್ಲಿಂದ ಮಧ್ಯಾಹ್ನ 1 ಗಂಟೆಗೆ ಬಿಟ್ಟಿವಿ. ಇಲ್ಲಿ ಬರಕಂದ್ರೆ 3-4 ಗಂಟೆ ಆಗಿದೆ. ಮತ್ತೆ ಬೆಳಿಗ್ಗೆ ಜಾವ ಹೋಗ್ತೀರಾ? ಬೆಳಗ್ಗೆ 4 ಗಂಟೆ ಸುಮಾರು ಶಾರದಾಳಿಯಲ್ಲಿ ಇರ್ತೀವಿ ನಾವು. ಅಣ್ಣ ಎಷ್ಟು ವರ್ಷಗಳಿಂದ ಈ ಜಾತ್ರೆ ಮಾಡ್ಕೊಂಡ್ ಬರ್ತಿದ್ದೀರಾ? ಇದು ವರ್ಷ ಹಳೆ ಕಾಲದಿಂದಲಿಂದ ಪುರಾತನ ಕಾಲದಿಂದಲೂ ಜಾತ್ರೆ ಹಿರಿಯರು ಮಾಡ್ಕೊಂಡು ಬಂದಿದ್ದಾರೆ. ಅದೇ ಪದ್ಧತಿ ಪ್ರಕಾರ ನಡ್ಸ್ಕೊಂಡು ಹೊಂಟಿದ್ದಾರೆ ಇನ್ನಾದ್ರು. ಅಣ್ಣ ಈ ಜಾತ್ರೆಯಲ್ಲಿ ಯಾವ ಕಾರ್ಯಕ್ರಮಗಳು ನಡೆಯುತ್ತೆ? ಈ ಜಾತ್ರೆಯಲ್ಲಿ ಅನೇಕ ಕಾರ್ಯಕ್ರಮ ನಡೀತವೆ. ಈಗಿನ ಸದ್ಯಕ್ಕೆ ಅಂತಂದ್ರೆ ಇಲ್ಲಿ ಬಂದ್ಗೇಸಿ ಎಲ್ಲ ಭಕ್ತಾದಿಗಳು ಒಂದಿಷ್ಟು ಜನ ತಿಥಿ ಆಡ್ತಾರೆ. ತಿಥಿ ಅಂದ್ರೆ ನಿಮ್ಗೆ ಗೊತ್ತಲ್ಲ, ಹಳೆ ಗೊತ್ತ ಕನ್ನಡದಾಗಲ್ಲೇ. ನೀರಂದ್ರೆ ಅದು ಹಳೆಯ ಮಾವದರ ಆಡೋ ತಿಥಿ ಅಂತ ಅರ್ಥ. ಹಂಗಾಗಿ ಇಲ್ಲಿ ಆಡ್ತಾರೆ. ಇಲ್ಲಿ ಆದ್ಮೇಲೆ ನೆಕ್ಸ್ಟ್ ಬಿಜಾಸ್ಪುರ ಹೋತಲ್ಲ, ಅಲ್ಲಿ ಒಂದು 10 ಗಂಟೆಗೆ 9 ಗಂಟೆಗೆ ದಾಸೋಗ ಆದ್ಮೇಲೆ ಅಲ್ಲಿಂದ ಒಂದು 4 ಗಂಟೆ ಸುಮಾರು ನಮ್ಮ ಶಾರದಾಳಿ ರೀಚ್ ಆಗುತ್ತೆ. ರೀಚ್ ಆದ್ಮೇಲೆ ಅಲ್ಲಿ ಬೆಳಗ್ಗೆ ಎಲ್ಲ ಪೂಜಾ ಕಾರ್ಯಕ್ರಮ ಮುಗಿಸ್ಕೊಂಡು ಎಲ್ಲ ವಾದ ಮೇಳ ಸಮೇತ ಡೊಳ್ಳು ಇದು ಅಲ್ಲಿಗೆ ಮುಖಾಂತರ ಆಂಜನೇಯ ಗುಡಿ ಟೆಂಪಲ್ಗೆ ಬರುತ್ತೆ. ಬಂದ್ಮೇಲೆ ಅಲ್ಲಿ ಒಂದು 8-9 ಗಂಟೆ ಸುಮಾರು ಇದು ಅಗ್ನಿಕುಂಡ ಪ್ರವೇಶ ಮಾಡ್ತಾರೆ ಎಲ್ಲ ಇದು ಪೂಜಾರಿಗಳು. ಅಗ್ಗಿ ಒಂದು 8 ಗಂಟೆ ಇಲ್ಲ 9 ಗಂಟೆ ಸುಮಾರು ಆಗುತ್ತೆ. 8 ಗಂಟೆ ಸುಮಾರು ಆಗುತ್ತೆ.
ಈ ವಿಡಿಯೋದಲ್ಲಿ ನಮ್ಮೂರಿನ ದೇವರಾದ ಶ್ರೀ ಬಲಭೀಮೇಶ್ವರ ಅಂದರೆ ಆಂಜನೇಯ ಸ್ವಾಮಿ ಪಲ್ಲಕ್ಕುತ್ಸವ ಯಾವ ಥರ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತೋರಿಸಿದ್ದೀನಿ. ಅಗ್ಗಿ ಉತ್ಸವ ಕಾರ್ಯಕ್ರಮ ಇದೆ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇದೇ ಥರ ಹೆಚ್ಚಿನ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅಗ್ಗಿ ಕಾರ್ಯಕ್ರಮದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.